ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸರ್ವಜ್ಞನ ತ್ರಿಪದಿಗಳು. ಸತ್ಯವನ್ನ ನುಡಿಯಬೇಕು, ಮಿಥ್ಯವನ್ನ ಬಿಡಬೇಕು, ಸತ್ಯವೇ ದೇವರು ಕೇಳ ಸರ್ವಜ್ಞ. ಈ ತ್ರಿಪದಿಯಲ್ಲಿ ಸರ್ವಜ್ಞರು ಸತ್ಯದ ಮಹತ್ವವನ್ನ ತಿಳಿಸುತ್ತಾರೆ. ಮನುಷ್ಯನು ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು ಮತ್ತು ಸುಳ್ಳನ್ನ ತ್ಯಜಿಸಬೇಕು ಎಂದು ಅವರು ಉಪದೇಶಿಸುತ್ತಾರೆ. ಸತ್ಯದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಗೆ ಎಲ್ಲರ ಗೌರವ ಮತ್ತು ವಿಶ್ವಾಸ ದೊರೆಯುತ್ತದೆ. ಸುಳ್ಳು ಹೇಳುವವನು ಕೆಲಕಾಲ ಮಾತ್ರ ಯಶಸ್ಸನ್ನ ಕಾಣಬಹುದು, ಆದರೆ ಕೊನೆಯಲ್ಲಿ ಅವನಿಗೆ ಅವಮಾನ ಮತ್ತು ದುಃಖವೇ ಸಿಗುತ್ತದೆ. ಸತ್ಯವು ಮಾನವನ ಜೀವನವನ್ನ ಪವಿತ್ರವಾಗಿಸುತ್ತದೆ. ಸತ್ಯವಂತನು ಧೈರ್ಯದಿಂದ ಬದುಕುತ್ತಾನೆ ಮತ್ತು ಅವನ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ. ಕುಟುಂಬ, ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಸತ್ಯ ನಿಷ್ಠೆ ಬಹಳ ಮುಖ್ಯವಾಗಿದೆ. ಸತ್ಯವನ್ನ ಪಾಲಿಸುವುದರಿಂದ ಉತ್ತಮ ವ್ಯಕ್ತಿತ್ವ ಬೆಳೆಯುತ್ತದೆ. ಆದದ್ದರಿಂದ ನಾವು ಯಾವ ಸಂದರ್ಭದಲ್ಲಿಯೂ ಸತ್ಯವನ್ನ ಬಿಡಬಾರದು. ಪ್ರಾಮಾಣಿಕತೆ ಮತ್ತು ಸತ್ಯ ನಿಷ್ಠೆಯನ್ನು ಜೀವನದ ಆದರ್ಶವನ್ನಾಗಿ ಮಾಡಿಕೊಳ್ಳಬೇಕು. ಸತ್ಯವೇ ದೇವರು ಎಂಬ ಸಂದೇಶವನ್ನ ಈ ತ್ರಿಪದಿಯ ಮೂಲಕ ಸರ್ವಜ್ಞರು ನಮಗೆ ನೀಡುತ್ತಾರೆ. ಇನ್ನು ಎರಡನೆಯ ತ್ರಿಪದಿ, ಕೊಡುವವನು ದೇವನು, ಕೊಳ್ಳುವವನು ಮಾನವನು, ಕೊಡದವನು ದಾನವನು ಕೇಳ ಸರ್ವಜ್ಞ. ಈ ಒಂದು ತ್ರಿಪದಿಯ ಒಳ ಅರ್ಥ ಈ ರೀತಿಯಾಗಿದೆ. ಈ ತ್ರಿಪದಿಯಲ್ಲಿ ಸರ್ವಜ್ಞನು ದಾನ ಮತ್ತು ಉದಾರತೆಯ ಮಹತ್ವವನ್ನ ತಿಳಿಸುತ್ತಾರೆ. ಇತರರಿಗೆ ಸಹಾಯ ಮಾಡುವ, ದಾನ ನೀಡುವ ವ್ಯಕ್ತಿ ದೇವರಿಗೆ ಸಮಾನನಾಗುತ್ತಾನೆ. ಏಕೆಂದರೆ ಅವನು ತನ್ನಲ್ಲಿರುವುದನ್ನು ಹಂಚಿಕೊಂಡು ಇತರರ ಕಷ್ಟವನ್ನ ನಿವಾರಿಸುತ್ತಾನೆ. ಯಾವಾಗಲೂ ಇತರರಿಂದ ಪಡೆಯುವವನು ಸಾಮಾನ್ಯ ಮಾನವನು, ಆದರೆ ತನ್ನಲ್ಲಿರುವುದನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಸ್ವಾರ್ಥದಿಂದ ಬದುಕುವವನು ದಾನವನಂತೆ ಎಂದು ಸರ್ವಜ್ಞನು ಹೇಳಿದ್ದಾರೆ. ಮಾನವನ ಜೀವನದಲ್ಲಿ ದಾನ, ಕರುಣೆ ಮತ್ತು ಸಹಾಯ ಮಾಡುವ ಗುಣಗಳು ಬಹಳ ಮುಖ್ಯ. ಹಣ, ಆಹಾರ, ಜ್ಞಾನ ಅಥವಾ ಪ್ರೀತಿ ಯಾವುದೇ ರೂಪದಲ್ಲಿ ಇತರರಿಗೆ ನೆರವಾಗುವುದು ಒಳ್ಳೆಯದು ಗುಣವಾಗಿದೆ. ದಾನ ಮಾಡುವುದರಿಂದ ಸಮಾಜದಲ್ಲಿ ಪ್ರೀತಿ, ಸಹಾನುಭೂತಿ ಮತ್ತು ಐಕ್ಯತೆ ಬೆಳೆಯುತ್ತದೆ. ಸ್ವಾರ್ಥದಿಂದ ಬದುಕುವುದರಿಂದ ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳು ಬೆಳೆಯುವುದಿಲ್ಲ. ಆದ್ದರಿಂದ ನಾವು ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡಬೇಕು, ಹಂಚಿಕೊಂಡು ಬದುಕಬೇಕು ಮತ್ತು ದಾನಶೀಲತೆಯನ್ನು ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಈ ತ್ರಿಪದಿ ನಮಗೆ ನೀಡುತ್ತದೆ. ಸ್ನೇಹಿತರೆ, ಈ ತ್ರಿಪದಿಗಳು ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.